ಅರ್ಜು ಹಾಗೂ ಪಟಾಕಿ ಆರಾಧನಾ ಪ್ರೀತಿ ಬಹಳ ಗಾಢವಾಗಿತ್ತು. ಅವರಿಬ್ಬರ ಪ್ರೀತಿ ಗೊತ್ತಾದ ಎರಡೂ ಕಡೆ ಮನೆಯವರು ಅವರ ನಿಶ್ಚಿತಾರ್ಥ ಮಾಡಲು ತಯಾರಾದರು. ಆರಾಧನಾ ಅರ್ಜುನ್ ಧ್ವನಿ ನಿಶ್ಚಿತಾರ್ಥ ಹಿಂದಿನ ದಿನ ಫೋಟೋಶೂಟ್ಗಾಗಿ ಬೆಟ್ಟಕ್ಕೆ ಹೋದಾಗ ಅರ್ಜುನ್ ತನ್ನ ಪೊಲೀಸ್ ಶಿಸ್ತಿನಿಂದಾಗಿ ಸ್ಟಿಫ್ ಆಗಿ ನಿಂತಿದ್ದ. ಅದನ್ನು ನೋಡಿದ ಆರಾಧನಾ, ಇಲ್ಲಿ ನೋಡಿ ಸರ್, ಇದು ನಿಮ್ಮ ಸ್ಟೇಷನ್ ಅಲ್ಲ, ನನ್ನ ಮನಸ್ಸು, ಸ್ವಲ್ಪ ನಗಿ ಎಂದು ಕಿಚಾಯಿಸಿದಳು. ಅಲ್ಲಿಗೆ ಬಂದ ತಂಗಿ ಧ್ವನಿ, ಅಣ್ಣ ಅತ್ತಿಗೆ ಹೇಳಿದ ಹಾಗೆ ಕೇಳದಿದ್ದರೆ ಲಾಯರ್ ಬಾವ ಹತ್ತಿರ ಕೇಸ್ ಹಾಕಿಸಿಬಿಡ್ತೀನಿ ಎಂದು ರೇಗಿಸಿದಾಗ ಅರ್ಜುನ್ ಮುಸಿ ಮುಸಿ ನಗಲೇಬೇಕಾಗಿತ್ತು. ನಿಶ್ಚಿತಾರ್ಥದ ಶುಭಾರಂಭ ಮೈಸೂರಿನ ದೊಡ್ಡ ಹೋಟೆಲ್ನಲ್ಲಿ ಕಾರ್ಯಕ್ರಮದಲ್ಲಿ ನಡೆಯುತ್ತಿದ್ದಾಗ ಸರೋಜಮ್ಮ ಆರಾಧನಳ ಕೈ ಹಿಡಿದು, ನನ್ನ ಗೆಳತಿ ಪಾರ್ವತಮ್ಮನ ಮೊಮ್ಮಗಳು ನನ್ನ ಮನೆಗೆ ಸೊಸೆಯಾಗಿ ಬರುತ್ತಿರುವುದು ನನಗಿಂತ ಯಾರಿಗೆ ಸಂತೋಷ ಎಂದು ಭಾವುಕರಾದರು. ಇದನ್ನು ನೋಡಿ ನರಸಿಂಹ ಅವರು ಮಲ್ಲೇಗೌಡರ ಕೈ ಕುಲುಕಿ, ನೋಡಿದೆಯಾ ಮಲ್ಲೆ, ಅಂದು ನಾವು ಕಟ್ಟಿದ್ದ ಸ್ನೇಹದ ಸೇತುವೆ ಇಂದು ಈ ಇಬ್ಬರ ಮೂಲಕ ಶಾಶ್ವತವಾಯಿತು ಎಂದು ಹೆಮ್ಮೆಯಿಂದ ಬೀಗಿದರು. ಲಾಯರ್ ವಿಕ್ರಮ್ ಅರ್ಜುನ್ ಹತ್ತಿರ ಹೋಗಿ, ನೋಡು ಅರ್ಜುನ್, ನಾನು ಲಾಯರ್ ಆಗಿರಬಹುದು, ಆದರೆ ನನ್ನ ತಂಗಿಯನ್ನು ಕಣ್ಣೀರು ಹಾಕಿಸಿದರೆ ಮಾತ್ರ ನಾನು ನಿಮ್ಮ ಕಾನ್ಸ್ಟಿಟ್ಯೂಷನ್ ಪಕ್ಕಕ್ಕಿಟ್ಟು ಹಳ್ಳಿಯ ಸ್ಟೈಲ್ನಲ್ಲಿ ಮಾತನಾಡಬೇಕಾಗುತ್ತದೆ ಎಂದು ತಮಾಷೆಯಾಗಿ ಎಚ್ಚರಿಕೆ ನೀಡಿದ. ಅದಕ್ಕೆ ಅರ್ಜುನ್ ಕಿರುನಗೆಯೊಂದಿಗೆ, ಪೊಲೀಸ್ ಕಸ್ಟಡಿಯಲ್ಲಿರುವವರಿಗೆ ಮಾತ್ರ ಶಿಕ್ಷೆ, ಪ್ರೀತಿಯ ಕಸ್ಟಡಿಯಲ್ಲಿರುವವರಿಗೆ ಕೇವಲ ರಕ್ಷಣೆ ಎಂದು ಕೌಂಟರ್ ಕೊಟ್ಟಾಗ ಅಲ್ಲಿ ನಗುವಿನ ಅಲೆ ಎದ್ದಿತ್ತು. ಟ್ವಿನ್ಸ್ ಅರ್ಜುನ್ ಹತ್ತಿರ ಹೋಗಿ, ಅರ್ಜುನ್ ಮಾವ, ಆರಾಧನಾ ಅಕ್ಕನನ್ನ ಮದುವೆಯಾಗಬೇಕಾದ್ರೆ ನಮಗೆ ಮೈಸೂರು ರೇಷ್ಮೆ ಸೀರೆಗಿಂತ ದೊಡ್ಡದಾದ ಚಾಕ್ಲೇಟ್ ಬಾಕ್ಸ್ ಕೊಡಬೇಕು ಎಂದು ಡಿಮ್ಯಾಂಡ್ ಇಟ್ಟರು. ಸೋಮಶೇಖರ್ ಚಿಕ್ಕಪ್ಪ ಅವರ ಜೊತೆ ಸೇರಿ, ಮನೆಗೆ ಅಳಿಯ ಬರ್ತಿರೋದಲ್ಲ, ಒಬ್ಬ ಅಪ್ಪಟ ಸಾಹುಕಾರ ಬರ್ತಿದ್ದಾರೆ ಎಂದು ತಮಾಷೆ ಮಾಡುತ್ತಾ ಎಲ್ಲರನ್ನೂ ನಗಿಸಿದರು. ನಿಶ್ಚಿತಾರ್ಥದ ಉಂಗುರ ಬದಲಿಸುವ ಕ್ಷಣ ವೇದಿಕೆಯ ಮೇಲೆ ಅರ್ಜುನ್ ಉಂಗುರ ತೊಡಿಸಲು ಹೋದಾಗ ಆರಾಧನಾ ತುಂಟತನದಿಂದ ಕೈಯನ್ನು ಹಿಂದೆ ತೆಗೆದುಕೊಂಡಳು. ಆಗ ಅರ್ಜುನ್ ಮೆಲ್ಲಗೆ ಅವಳ ಕಿವಿಯಲ್ಲಿ, ಈಗ ನೀನು ತಪ್ಪಿಸಿಕೊಳ್ಳಬಹುದು, ಆದರೆ ಮದುವೆಯಾದ ಮೇಲೆ ನನ್ನ ಇಡೀ ಜೀವನವೇ ನಿನ್ನ ಲಾಕಪ್ನಲ್ಲಿ ಇರುತ್ತದೆ ಎಂದಾಗ ಆರಾಧನಾ ನಾಚಿಕೆಯಿಂದ ಕೆಂಪಾದಳು. ಕೆಳಗಡೆ ಇದ್ದ ಅಪ್ಪ ಅಶ್ವಥ್ ಮತ್ತು ರಾಜೇಗೌಡರು ಪರಸ್ಪರ ಹಸ್ತಲಾಘವ ಮಾಡುತ್ತಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಹೊಸ ಸಂಬಂಧಕ್ಕೆ ನಾಂದಿ ಹಾಡಿದರು. ಮದುವೆಯ ತಯಾರಿ ಶುರುವಾಯಿತು. ಮೈಸೂರು ಸಿಲ್ಕ್ ಎಂಪೋರಿಯಂನಲ್ಲಿ ಆರಾಧನಾ ಹಸಿರು ಬಣ್ಣದ ಸೀರೆ ಹಿಡಿದರೆ ಧ್ವನಿ, ಅತ್ತಿಗೆ, ಅಣ್ಣನಿಗೆ ಕೆಂಪು ಅಂದರೆ ಇಷ್ಟ ಎಂದು ಇನ್ನೊಂದು ಸೀರೆ ತೋರಿಸುತ್ತಿದ್ದಳು. ಕೊನೆಗೆ ನಿರ್ಧಾರ ಮಾಡಲಾಗದೆ ಅರ್ಜುನ್ಗೆ ವಿಡಿಯೋ ಕಾಲ್ ಮಾಡಿದರು. ಅರ್ಜುನ್ ಡ್ಯೂಟಿಯ ನಡುವೆ ಫೋನ್ ಎತ್ತಿದ್ದೇ ತಡ. ಅರ್ಜುನ್ ಸರ್, ಯಾವ ಸೀರೆ ಚೆನ್ನಾಗಿದೆ ಎಂದು ಆರಾಧನಾ ಕೇಳಿದಳು. ಅರ್ಜುನ್ ಗಾಬರಿಯಿಂದ ಎರಡೂ ಚೆನ್ನಾಗಿದೆ ಎನ್ನಲು, ಪೊಲೀಸ್ ಇಲಾಖೆಯಲ್ಲಿದ್ದು ಇಷ್ಟು ಕನ್ಫ್ಯೂಷನ್ ಆದರೆ ಹೇಗೆ, ಒಂದನ್ನು ಸೆಲೆಕ್ಟ್ ಮಾಡಿ ಎಂದು ಧ್ವನಿ ರೇಗಿಸಿದಳು. ಬೇಸತ್ತ ಅರ್ಜುನ್, ನೀವು ಯಾವುದನ್ನು ಉಟ್ಟರೂ ಸುಂದರವಾಗಿಯೇ ಇರುತ್ತೀರಿ, ದಯವಿಟ್ಟು ಫೋನ್ ಇಡಿ ಎಂದು ಹೇಳಿ ನಗು ನಗುತ್ತಲೇ ಫೋನ್ ಕಟ್ ಮಾಡಿದ. ಸ್ಟ್ರೀಟ್ ಫುಡ್ ಮತ್ತು ಬಂಟಾಬಂಟಿ ಗ್ಯಾಂಗ್ ಶಾಪಿಂಗ್ ಮಧ್ಯ ಹಸಿವಾದಾಗ ಇಬ್ಬರು ಸೇರಿ ಮೈಸೂರಿನ ಪ್ರಸಿದ್ಧ ಮೈಲಾರಿ ಹೋಟೆಲ್ಗೆ ಹೋದರು. ಜೊತೆಗೆ ಟ್ವಿನ್ಸ್ ಸಕ್ಕರೆ ಮತ್ತು ಸಾಹಿತ್ ಕೂಡ ಇದ್ದರು. ಧ್ವನಿ ಮತ್ತು ಆರಾಧನಾ ಐಸ್ ಕ್ರೀಮ್ ತಿನ್ನುತ್ತಾ ಹರಟೆ ಹೊಡೆಯುತ್ತಿದ್ದರೆ ಟ್ವಿನ್ಸ್ ಇಬ್ಬರು, ಆರು ನಮಗೆ ಆ ದೊಡ್ಡಿ ಟೆಡ್ಡಿ ಬೇರ್ ಕೊಡಿಸಲೇಬೇಕು, ಇಲ್ಲದಿದ್ದರೆ ಭಾವನಿಗೆ ನೀವು ಶಾಪಿಂಗ್ನಲ್ಲಿ ತುಂಬ ಖರ್ಚು ಮಾಡಿದ್ದೀರಿ ಅಂತ ಚಾಡಿ ಹೇಳ್ತೀವಿ ಎಂದು ಬ್ಲ್ಯಾಕ್ ಮೇಲ್ ಮಾಡಿದರು. ಆರಾಧನಾ ನಗುತ್ತಾ ಅವರಿಗೆ ಬೇಕಾಗದ್ನೆಲ್ಲ ಕೊಡಿಸಿ ತನ್ನ ಕಡೆಗೆ ಮಾಡಿಕೊಂಡಳು. ಬಿಲ್ ಪಾವತಿಸುವ ಸಮಯ ಬಂದಾಗ ಆರಾಧನಾ ತನ್ನ ಪರ್ಸ್ ತೆಗೆದಳು. ಆದರೆ ಧ್ವನಿ ತಕ್ಷಣ ತಡೆದು, ಅತ್ತಿಗೆ, ಅಣ್ಣ ಕೊಟ್ಟಿರೋ ಕ್ರೆಡಿಟ್ ಕಾರ್ಡ್ ಇವತ್ತು ಫುಲ್ ಖಾಲಿ ಆಗಬೇಕು, ಇದು ಅವನಿಗೆ ನಾವು ಕೊಡುವ ಶಿಕ್ಷೆ ಎಂದು ಹೇಳಿ ಅರ್ಜುನ್ ಕಾರ್ಡ್ ಸ್ವೈಪ್ ಮಾಡಿದಳು. ಅದೇ ಕ್ಷಣ ಅರ್ಜುನ್ ಫೋನ್ಗೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಎಂದು ಮೆಸೇಜ್ ಹೋದಾಗ ಅವನು ಸ್ಟೇಷನ್ನಲ್ಲಿ ಕುಳಿತು, ಅಬ್ಬಾ, ಈ ಇಬ್ಬರು ಲೇಡಿ ಡಾನ್ಗಳು ಸೇರಿ ನನ್ನ ಸಂಬಳವನ್ನೆಲ್ಲ ಖಾಲಿ ಮಾಡ್ತಿದ್ದಾರೆ ಎಂದು ತಲೆಯ ಮೇಲೆ ಕೈ ಹೊತ್ತು ನಕ್ಕನು. ಮನೆಗೆ ಹಿಂದಿರುಗಿದ ನಂತರ ಇಬ್ಬರು ತಂದ ಸೀರೆಗಳು ಮತ್ತು ಆಭರಣಗಳನ್ನು ನೋಡಿ ಅಮ್ಮ ಕಾವ್ಯ ತುಂಬ ಖುಷಿಪಟ್ಟರು. ನನ್ನ ಮಗ ಇಷ್ಟು ದಿನ ಶಿಸ್ತಿನ ಸಿಪಾಯಿಯಾಗಿದ್ದ, ಈಗ ಈ ಆರಾಧನಾ ಬಂದ ಮೇಲೆ ಮನೆಯಲ್ಲಿ ನಗು ಗಲಾಟೆ ಎರಡೂ ಜಾಸ್ತಿಯಾಗಿದೆ, ಇದೇ ನನಗೆ ಬೇಕಾದದ್ದು ಎಂದರು. ಅಜ್ಜಿ ಸರೋಜಮ್ಮ ಆರಾಧನಳ ಹಣೆಗೆ ಕುಂಕುಮವನ್ನಿಟ್ಟು
ನೀವಿಬ್ಬರೂ ಹೀಗೆ ಗೆಳತಿಯರ ಥರ ಇರುವುದನ್ನು ನೋಡಿದರೆ ನನ್ನ ಹಳೆಯ ಕಾಲ ನೆನಪಾಗುತ್ತದೆ ಎಂದು ಹರಸಿದರು. ಅರ್ಜುನ್ ತನ್ನ ಕುಟುಂಬದವರೊಂದಿಗೆ ನಗುತ್ತಾ ಇರುವಾಗಲೇ ಅವನ ಫೋನ್ ರಿಂಗ್ ಆಯಿತು. ಸ್ಟೇಷನ್ನಿಂದ ಬಂದ ಕರೆ ಅದು. ಮೈಸೂರಿನ ಪ್ರತಿಷ್ಠಿತ ಜ್ಯುವೆಲರಿ ಶೋರೂಮ್ನಲ್ಲಿ ದೊಡ್ಡ ಮಟ್ಟದ ದರೋಡೆಗೆ ಸಂಚು ನಡೆದಿದೆ ಎಂಬ ಖಚಿತ ಮಾಹಿತಿ ಸಿಕ್ಕಿತ್ತು. ಅದರಲ್ಲೂ ದರೋಡೆಕೋರರು ಮದುವೆ ಮನೆಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂಬ ಸುಳಿವೂ ಸಿಕ್ಕಿತ್ತು. ಅರ್ಜುನ್ ತಕ್ಷಣ ಅಲರ್ಟ್ ಆದ. ಆದರೆ ಮನೆಯಲ್ಲಿ ಯಾರಿಗೂ ಭಯವಾಗಬಾರದು ಎಂದು ಸುಮ್ಮನಿದ್ದ. ಆಗ ಅಲ್ಲಿಗೆ ಬಂದ ವಿಕ್ರಮ್ ಅರ್ಜುನ್ ಮುಖ ನೋಡಿ ಏನೋ ನಡೆದಿದೆ ಎಂದು ಗುರುತಿಸಿದ. ಅರ್ಜುನ್, ಏನೋ ವಿಷಯ ಇದೆ ಅನ್ಸುತ್ತೆ, ಹೇಳು, ನಾವಿದ್ದೇವೆ ಅಂದಾಗ ಅರ್ಜುನ್ ವಿಷಯ ತಿಳಿಸಿದ. ವಿಷಯ ತಿಳಿದ ಆರಾಧನೆ ಹೆದರಲಿಲ್ಲ. ಬದಲಿಗೆ, ಅರ್ಜುನ್, ನಮ್ಮ ಮದುವೆಗೆ ಬರುವವರ ಸಾಲಿನಲ್ಲಿ ಅವರು ನುಗ್ಗಬಹುದು. ನಾವು ಯಾಕೆ ಅವರನ್ನು ಇಲ್ಲೇ ಟ್ರ್ಯಾಪ್ ಮಾಡಬಾರ್ದು ಎಂದಳು. ಅರ್ಜುನ್ ಆಶ್ಚರ್ಯದಿಂದ ನೋಡಿದಾಗ ಅವಳು ಮದುವೆಗೆ ಬರುವ ಕೇಟರಿಂಗ್ ಮತ್ತು ಹೂವಿನ ಅಲಂಕಾರದವರ ವೇಷದಲ್ಲಿ ಪೊಲೀಸರನ್ನು ನಿಯೋಜಿಸಲು ಐಡಿಯಾ ಕೊಟ್ಟರು. ಅರ್ಜುನ್ ಸಿವಿಲ್ ಡ್ರೆಸ್ನಲ್ಲಿಯೇ ತನ್ನ ಟೀಮ್ಗೆ ಸೂಚನೆ ನೀಡಿದ. ಮದುವೆ ಮಂಟಪದ ಸುತ್ತಲೂ ಹೂವು ಕಟ್ಟುವವರಂತೆ, ಸರ್ವರ್ಗಳಂತೆ ಪೊಲೀಸರು ಹರಡಿಕೊಂಡರು. ಸಂಜೆ ರಿಸೆಪ್ಷನ್ ಶುರುವಾಗುವ ಹೊತ್ತಿಗೆ 3 ಅನುಮಾನಾಸ್ಪದ ವ್ಯಕ್ತಿಗಳು ಮಂಟಪದ ಹಿಂಬಾಗಿಲಿನಿಂದ ಒಳಕ್ಕೆ ನುಗ್ಗಲು ಪ್ರಯತ್ನಿಸಿದರು. ಅವರು ಆಭರಣಗಳಿದ್ದ ರೂಮ್ ಹತ್ತಿರ ಹೋಗುತ್ತಿದ್ದಂತೆ ಅರ್ಜುನ್ ಅಲ್ಲಿ ಪ್ರತ್ಯಕ್ಷನಾದ. ಇದು ಮದುವೆ ಮನೆ, ಇಲ್ಲಿ ಮಂಗಳವಾದ್ಯ ಕೇಳಿಸಬೇಕೇ ಹೊರತು ನಿಮ್ಮ ಗನ್ ಸೌಂಡ್ ಅಲ್ಲ ಎನ್ನುತ್ತಾ ಒಬ್ಬನ ಕೈಯಲ್ಲಿದ್ದ ಚಾಕುವನ್ನು ಕಿತ್ತುಕೊಂಡು ಅಪ್ಪಟ ಪೊಲೀಸ್ ಶೈಲಿಯಲ್ಲಿ ಅಟ್ಯಾಕ್ ಮಾಡಿದ. ವಿಕ್ರಮ್ ಕೂಡ ಅವನಿಗೆ ಸಾಥ್ ನೀಡಿದ. ಕೇವಲ 5 ನಿಮಿಷದಲ್ಲಿ 3 ದರೋಡೆಕೋರರು ಅರ್ಜುನ್ನ ಕಸ್ಟಡಿಯಲ್ಲಿದ್ದರು. ಈ ಗಲಾಟೆ ಕೇಳಿ ಹೊರಬಂದ ಅಪ್ಪ ಅಶ್ವಥ್ ಮಗನ ಸಾಹಸ ನೋಡಿ ಹೆಮ್ಮೆಯಿಂದ ನಕ್ಕರು. ಅಜ್ಜ ನರಸಿಂಹ ಅವರು, ನೋಡಿದೆಯಾ ಮಲ್ಲೇಗೌಡ್ರೆ, ನಮ್ಮ ಅರ್ಜುನ್ ಮದುವೆ ಸಂಭ್ರಮದಲ್ಲೂ ತನ್ನ ಕರ್ತವ್ಯ ಮರೆತಿಲ್ಲ ಎಂದು ಬೆನ್ನು ತಟ್ಟಿದರು. ಆರಾಧನಾ ಮೆಲ್ಲಗೆ ಅರ್ಜುನ್ ಹತ್ತಿರ ಬಂದು, ಪೊಲೀಸ್ ಸರ್, ಕೇಸ್ ಸಾಲ್ವ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಒಂದು ದೊಡ್ಡ ಟ್ರೀಟ್ ಬಾಕಿ ಇದೆ ಎಂದು ಕಣ್ಣು ಮಿಟುಕಿಸಿದಳು. ಮದುವೆಯ ಕ್ಷಣಗಳು, ಮೈಸೂರು ಶೈಲಿಯ ವೈಭವದ ವಿವಾಹ. ಮೈಸೂರಿನ ಅರಮನೆ ನಗರಿಯ ತಂಪಾದ ಮುಂಜಾನೆ. ಮಂಟಪದ ತುಂಬೆಲ್ಲ ಮೈಸೂರು ಮಲ್ಲಿಗೆಯ ಗಮಲು. ಮಂಗಳವಾದ್ಯದ ನಾದದೊಂದಿಗೆ ಮದುವೆಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ತಲೆಗೆ ಮೈಸೂರು ಪೇಟ, ಮೈ ಮೇಲೆ ರೇಷ್ಮೆ ಸಲ್ಯ ಧರಿಸಿದ ಅರ್ಜುನ್ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ. ನಿನ್ನೆ ರಾತ್ರಿ ದರೋಡೆಕೋರರನ್ನು ಹಿಡಿದ ಆ ಖಡಕ್ ಪೊಲೀಸ್ ಮುಖದಲ್ಲಿ ಇಂದು ಪ್ರೀತಿಯ ಮಂದಹಾಸವಿತ್ತು. ತಂಗಿ ಧ್ವನಿ ಅಣ್ಣನಿಗೆ ಆರತಿ ಬೆಳಗಿ, ನೋಡು ಅಣ್ಣ, ಇವತ್ತಿನಿಂದ ನಿನ್ನ ಮೇಲೆ ಆರ್ಡರ್ ಮಾಡೋಕೆ ಅತ್ತಿಗೆ ಬರ್ತಿದ್ದಾರೆ, ಸ್ವಲ್ಪ ಹುಷಾರು ಎಂದು ರೇಗಿಸುತ್ತಾ ಮಂಟಪಕ್ಕೆ ಕರೆತಂದಳು. ಧಾರೆ ಸೀರೆಯಲ್ಲೇ ದೇವತೆಯಂತೆ ಕಂಗೊಳಿಸುತ್ತಿದ್ದ ಆರಾಧನಳನ್ನು ಅವಳ ಅಣ್ಣ ವಿಕ್ರಮ್ ಮತ್ತು ಚಿಕ್ಕಪ್ಪ ಸೋಮಶೇಖರ್ ಮಂಟಪಕ್ಕೆ ಕರೆದುಕೊಂಡು ಬಂದರು. ಆರಾಧನಳನ್ನು ಕಂಡೊಡನೆ ಅಜ್ಜಿ ಸರೋಜಮ್ಮ ಅವರ ಕಣ್ಣಾಲಿಗಳು ತುಂಬಿ ಬಂದವು. ಅವರಿಗೆ ತನ್ನ ಹಳೆಯ ಗೆಳತಿ ಪಾರ್ವತಮ್ಮನ ಪ್ರತಿರೂಪವೇ ಅಲ್ಲಿ ಬಂದಂತೆ ಭಾಸವಾಯಿತು. ಪುರೋಹಿತರು ಮಂತ್ರಘೋಷಗಳನ್ನು ಪಠಿಸುತ್ತಾ ಮಾಂಗಲ್ಯಂ ತಂತು ನಾನೇನ ಎಂದು ಹೇಳಿದಾಗ ಅರ್ಜುನ್ ಆರಾಧನಳ ಕೊರಳಿಗೆ 3 ಗಂಟುಗಳನ್ನು ಹಾಕಿದ. ಮಂಟಪದ ಮೇಲೆ ಅಕ್ಷತೆಯ ಮಳೆ ಸುರಿಯಿತು. ಆ ಕ್ಷಣ ಅರ್ಜುನ್ ಮೆಲ್ಲಗೆ ಆರಾಧನಳ ಕಡೆ ನೋಡಿ, ಇಂದಿನಿಂದ ನೀನು ನನ್ನ ಲೈಫ್ ಟೈಮ್ ಇನ್ವೆಸ್ಟಿಗೇಷನ್ ಪಾರ್ಟ್ನರ್ ಎಂದು ಪಿಸುಗುಟ್ಟಿದ. ಅದಕ್ಕೆ ಆರಾಧನ ನಗುತ್ತಾ, ನಾನು ನಿಮ್ಮ ಪಾರ್ಟ್ನರ್ ಅಲ್ಲ ಸರ್, ನಿಮ್ಮ ಬಾಸ್ ಎಂದು ಕೌಂಟರ್ ಕೊಟ್ಟಳು. ದಾರೆ ಎರೆಯುವಾಗ ರಾಜೇಗೌಡರ ಮಗಳು ಕೈಯನ್ನು ಅರ್ಜುನ್ ಕೈಯಲ್ಲಿ ಇಡುತ್ತಾ ಕಣ್ಣೀರು ಹಾಕಿದರು. ಅದನ್ನು ಕಂಡ ಅಶ್ವಥ್ ರಾಜೇಗೌಡರ ಹೆಗಲ ಮೇಲೆ ಕೈಯಿಟ್ಟು, ರಾಜೇಗೌಡ್ರೆ, ಇದು ಕೇವಲ ಮಗಳ ಮದುವೆಯಲ್ಲ, ನಮ್ಮ ಹಳೆಯ ಸ್ನೇಹಕ್ಕೆ ಸಿಕ್ಕ ಹೊಸ ಗೌರವ ಎಂದಾಗ ಅಲ್ಲಿ ಒಂದು ಅರ್ಥಪೂರ್ಣ ಮೌನ ಆವರಿಸಿತ್ತು. ಊಟದ ಪಂಕ್ತಿಯಲ್ಲಿ ಗೀತಾ ಚಿಕ್ಕಮ್ಮ ಸಿದ್ಧಪಡಿಸಿದ ಮೈಸೂರು ಪಾಕ್ ಸವಿಯುತ್ತಾ ಎಲ್ಲರೂ ಹರಟೆ ಹೊರಡುತ್ತಿದ್ದರು. ಅಜ್ಜ ನರಸಿಂಹ ಮತ್ತು ಮಲ್ಲೇಗೌಡರ ಹಳೆ ಕಾಲದ ಕಥೆಗಳನ್ನು ಹೇಳುತ್ತಾ ನಗು ಹರಿಸುತ್ತಿದ್ದರು. ಅರ್ಜುನ್ ಆರಾಧನೆಗೋಸ್ಕರ ಮೈಸೂರಿನಲ್ಲೇ ಒಂದು ಮನೆ ಕೂಡ ತಗೊಂಡಿದ್ದ. ಅದೇ ಮನೆಯಲ್ಲಿ ಅವನ ಹೆಂಡತಿಯ ಗೃಹ ಪ್ರವೇಶ. ಅರ್ಜುನನ ಮನೆ ಮೈಸೂರಿನ ಆ ಹಳೆಯ ಶೈಲಿಯ ಸುಂದರ ಬಂಗಲೆ. ಮನೆಗೆ ಹೊಸ ಸೊಸೆ ಬರುತ್ತಿದ್ದಾಳೆ ಎಂದು ಅಮ್ಮ ಕಾವ್ಯ ಇಡೀ ಮನೆಯನ್ನು ಹೂಗಳಿಂದ ಅಲಂಕರಿಸಿದ್ದರು. ಬಾಗಿಲಲ್ಲಿ ಅಜ್ಜಿ ಸರೋಜಮ್ಮ ಆರತಿ ತಟ್ಟೆ ಹಿಡಿದು ಕಾಯುತ್ತಿದ್ದರು. ಅರ್ಜುನ್ ಮತ್ತು ಆರಾಧನಾ ಜೋಡಿಯಾಗಿ ಬಾಗಿಲ ಮುಂದೆ ನಿಂತಾಗ ಮನೆಯ ಇಡೀ ವಾತಾವರಣವೇ ಕಳೆಗಟ್ಟಿತ್ತು. ಸಂಪ್ರದಾಯದಂತೆ ಆರಾಧನಾ ಬಲಗಾಲಿನಿಂದ ಅಕ್ಕಿ ತುಂಬಿದ ಸೇರನ್ನು ತಳ್ಳಬೇಕು.
ಆರಾಧನಾ ಮೆಲ್ಲಗೆ ಕಾಲಿಂದ ತಳ್ಳಲು ಹೋದಾಗ ಪಕ್ಕದಲ್ಲೇ ಇದ್ದ ತಂಗಿ ಧ್ವನಿ, ಅತ್ತಿಗೆ, ಅಕ್ಕಿ ಸೇರು ತಳ್ಳೋದು ಸುಲಭ, ಆದರೆ ನಮ್ಮಣ್ಣನ ಮನಸ್ಸು ಇಷ್ಟೇ ಸುಲಭವಾಗಿ ಹ್ಯಾಂಡಲ್ ಮಾಡ್ತೀರಾ ಎಂದು ರೇಗಿಸಿದಳು. ಅರ್ಜುನ್ ನಗುತ್ತಾ, ಅವಳು ಅಕ್ಕಿ ಸೇರು ಮಾತ್ರವಲ್ಲ, ಇಡೀ ಮನೆಯನ್ನೇ ಹ್ಯಾಂಡಲ್ ಮಾಡ್ತಾಳೆ ಬಿಡು ಎಂದು ಸಪೋರ್ಟ್ ಮಾಡಿದ. ಮನೆಯ ಒಳಗೆ ಬಂದ ಮೇಲೆ ಸೊಸೆಗೆ ಹೊಸ ಹೆಸರು ಇಡುವ ಸಂಪ್ರದಾಯ ಅಜ್ಜ ನರಸಿಂಹ ಅವರದು. ಆರಾಧನಾ ಅಂದರೆ ಭಕ್ತಿ. ಇಂದಿನಿಂದ ಇವಳು ನಮ್ಮ ಮನೆಯ ಅತುಲ್ಯ. ಅತುಲ್ಯ ಎಂದರೆ ಅಪ್ರತಿಮ ಎಂದು ಹೆಸರಿಟ್ಟರು. ಹಾಲಿನ ಬಟ್ಟಲಿನಲ್ಲಿ ಉಂಗುರ ಹಾಕಿ ಹುಡುಕುವ ಆಟ ಶುರುವಾಯಿತು. ಟ್ವಿನ್ಸ್ ಬಂಟಾ ಬಂಟಿ ಅರ್ಜುನನ ಕಡೆ ಸಪೋರ್ಟ್ ಮಾಡಿದರೆ ಧ್ವನಿ ಆರಾಧನಳ ಕಡೆ ನಿಂತಳು. ಯಾರು ಉಂಗುರ ಹುಡುಕ್ತಾರೋ ಅವರದ್ದೇ ಮನೆಯಲ್ಲಿ ಅಧಿಕಾರ ಎಂದು ಸೋಮಶೇಖರ್ ಚಿಕ್ಕಪ್ಪ ಘೋಷಿಸಿದರು. ಮೊದಲ 2 ಬಾರಿ ಆರಾಧನಳೆ ಉಂಗುರ ಹುಡುಕಿ ಗೆದ್ದಾಗ ಅರ್ಜುನ್ ಸೋಲೊಪ್ಪಿಕೊಂಡು, ಇನ್ಮೇಲೆ ಈ ಮನೆಯ ಪೊಲೀಸ್ ಕಮಿಷನರ್ ನೀನೆ ಎಂದು ಕೈ ಮುಗಿದು ನಕ್ಕನು. ಎಲ್ಲರೂ ಆಟದಲ್ಲಿ ಬ್ಯುಸಿಯಾಗಿದ್ದಾಗ ಒಂದು ಮೂಲೆಯಲ್ಲಿ ಅಶ್ವಥ್ ಮತ್ತು ರಾಜೇಗೌಡರು ಕುಳಿತು ಗಂಭೀರವಾಗಿ ಮಾತನಾಡುತ್ತಿದ್ದರು. ರಾಜೇಗೌಡ್ರೆ, ಮಕ್ಕಳು ಒಂದಾದರು, ಆದರೆ ನಮ್ಮ ಹಳೆಯ ವ್ಯವಹಾರದ ಆ ವಿಷಯ ಈ ಸಮಯದಲ್ಲಿ ಯಾರಿಗೂ ತಿಳಿಯುವುದು ಬೇಡ ಎಂದು ಅಶ್ವಥ್ ಹೇಳಿದ ಮಾತು ಆರಾಧನಳ ಕಿವಿಗೆ ಅಕಸ್ಮಾತಾಗಿ ಬಿತ್ತು. ಅವಳಿಗೆ ಸಣ್ಣ ಅನುಮಾನ ಶುರುವಾಯಿತು. ಧ್ವನಿ ಮತ್ತು ಅವಳ ಫ್ರೆಂಡ್ಸ್ ರೂಮನ್ನು ಅಲಂಕರಿಸಿ ಅರ್ಜುನ್ನನ್ನು ಕಿಚಾಯಿಸಿದರು. ಅರ್ಜುನ್ ರೂಮಿನೊಳಗೆ ಹೋಗುವಾಗ ಧ್ವನಿ ಅವನಿಗೆ ಗ್ಲಾಸ್ ಹಾಲು ಕೊಟ್ಟು, ಅಣ್ಣ, ಒಳಗೆ ಹೋಗುವಾಗ ಪರ್ಮಿಷನ್ ಕೇಳಿ ಹೋಗು, ಯಾಕಂದ್ರೆ ಇನ್ಮೇಲೆ ಅದು ಬರೀ ನಿನ್ನ ರೂಮಲ್ಲ ಎಂದು ಕಾಲೆಳೆದಳು. ಗೃಹ ಪ್ರವೇಶದ ಸಂಭ್ರಮದ ನಡುವೆ ಅಪ್ಪಂದಿರ ನಡುವಿನ ಆ ರಹಸ್ಯ ಏನು ಎಂಬ ಕುತೂಹಲ ಆರಾಧನೆಗೆ ಶುರುವಾಯಿತು. ಅರ್ಜುನ್ ತನ್ನ ಪೊಲೀಸ್ ಡ್ಯೂಟಿಯಿಂದ 1 ವಾರ ರಜೆ ಹಾಕಿ ಆರಾಧನಳನ್ನು ಕೊಡಗಿನ ಒಂದು ಸುಂದರವಾದ ಕಾಫಿ ಎಸ್ಟೇಟ್ ಹೋಮ್ ಸ್ಟೇಗೆ ಕರೆದುಕೊಂಡು ಹೋದನು. ಅಲ್ಲಿನ ತಂಪಾದ ಗಾಳಿ ಮತ್ತು ಕಾಫಿ ತೋಟದ ನಡುವೆ ಇಬ್ಬರೇ ಇರುವ ಸುಂದರ ಕ್ಷಣಗಳವು. ಬೆಳಗ್ಗೆ ಬೇಗ ಎದ್ದು ಅರ್ಜುನ್ ತನ್ನ ಹಳೆಯ ಅಭ್ಯಾಸದಂತೆ ಜಾಗಿಂಗ್ ಹೋಗಲು ರೆಡಿಯಾದ. ಅದನ್ನು ನೋಡಿ ಆರಾಧನಾ ಮುಖ ಕಿವುಚುತ್ತಾ, ಅರ್ಜುನ್ ಸರ್, ಇದು ನಿಮ್ಮ ಟ್ರೈನಿಂಗ್ ಸೆಂಟರ್ ಅಲ್ಲ, ಹನಿಮೂನ್, ಸ್ವಲ್ಪ ಹೊತ್ತು ಮಲಗಲು ಬಿಡಿ ಎಂದಳು. ಅದಕ್ಕೆ ಅರ್ಜುನ್ ನಗುತ್ತಾ, ನೀನು ಲೇಟಾಗಿ ಎದ್ದರೆ ಕೊಡಗಿನ ಈ ಮಂಜಿನ ಸೌಂದರ್ಯ ಮಿಸ್ ಮಾಡ್ಕೋತೀಯ ಎನ್ನುತ್ತಾ ಅವಳನ್ನು ಎಬ್ಬಿಸಿ ಕೈ ಹಿಡಿದು ತೋಟದ ನಡುವೆ ವಾಕಿಂಗ್ ಕರೆದೊಯ್ದನು. ತೋಟದ ನಡುವೆ ನಡೆಯುವಾಗ ಆರಾಧನಾ ನೋಡಿ, ಅರ್ಜುನ್, ಮದುವೆಗೆ ಮುಂಚೆ ನೀನು ತುಂಬ ಗಂಭೀರವಾಗಿದ್ದೆ, ಈಗಲೂ ಹಾಗೆಯೇ ಇದ್ದರೆ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕಾಗುತ್ತದೆ ಎಂದಳು. ಅರ್ಜುನ್ ಮೆಲ್ಲಗೆ ಅವಳ ಹತ್ತಿರ ಬಂದು, ಕಂಪ್ಲೇಂಟ್ ಯಾರಿಗೆ ಮಾಡ್ತೀಯಾ? ನಾನೇ ಇಲ್ಲಿನ ಆಫೀಸರ್ ಅಂದಾಗ ಆರಾಧನಾ, ನಾನು ನಮ್ಮ ಅಣ್ಣ ವಿಕ್ರಮ್ ಹತ್ತಿರ ಹೇಳ್ತೀನಿ ಎಂದು ರೇಗಿಸಿದಳು. ಅರ್ಜುನ್ ಕೂಡಲೇ ಅವಳನ್ನು ಎತ್ತಿಕೊಂಡು, ಈಗ ಹೇಳು, ನಿನ್ನ ವಿಕ್ರಮ್ ಅಣ್ಣ ಇಲ್ಲಿಗೆ ಬರ್ತಾರಾ ಎಂದು ಕಾಲೆಳೆದನು. ಸಂಜೆ ವೇಳೆ ಇಬ್ಬರು ಬೆಂಕಿಯ ಮುಂದೆ ಫೈರ್ ಕ್ಯಾಂಪ್ ಹಾಕಿಕೊಂಡು ಕುಳಿತಿದ್ದಾಗ ಆರಾಧನಳಿಗೆ ಗೃಹ ಪ್ರವೇಶದ ದಿನ ಅಪ್ಪಂದಿರು ಆಡಿದ ಮಾತು ನೆನಪಾಯಿತು. ಅರ್ಜುನ್, ನಮ್ಮ ಅಪ್ಪ ಮತ್ತು ನಿಮ್ಮ ಅಪ್ಪ ಏನೋ ರಹಸ್ಯ ಮುಚ್ಚಿಟ್ಟಿದ್ದಾರೆ ಅನ್ಸುತ್ತೆ, ನಿನಗೆ ಏನಾದರೂ ಗೊತ್ತಾ ಎಂದು ಕೇಳಿದಳು. ಅರ್ಜುನ್ ಸ್ವಲ್ಪ ಗಂಭೀರವಾಗಿ, ನನಗೂ ಡೌಟ್ ಇದೆ ಆರಾಧನಾ, ಆದರೆ ಈಗ ನಾವು ನಮ್ಮ ಜೀವನದ ಹೊಸ ಪಯಣದಲ್ಲಿದ್ದೇವೆ, ಇಲ್ಲಿ ಕೇವಲ ಪ್ರೀತಿ ಮಾತ್ರ ಇರಲಿ ಎಂದು ಅವಳ ಕೈ ಹಿಡಿದು ಭರವಸೆ ನೀಡಿದನು. ಇವರಿಬ್ಬರು ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತಿರುವಾಗಲೇ ಧ್ವನಿಯ ವಿಡಿಯೋ ಕಾಲ್ ಬಂತು. ಅಣ್ಣ, ಅತ್ತಿಗೆಯನ್ನು ಚೆನ್ನಾಗಿ ನೋಡ್ಕೋತಿದ್ಯಾ ಅಲ್ವಾ? ಅವಳನ್ನು ಅಳಿಸಿದರೆ ಬೆಂಗಳೂರಿಗೆ ವಾಪಸ್ ಬಂದ ವೇಳೆ ನಿನ್ನ ಕಾರ್ಡ್ ಫುಲ್ ಸ್ವೈಪ್ ಮಾಡ್ತೀವಿ, ನಾನು ಮತ್ತು ಟ್ವಿನ್ಸ್ ಎಂದು ಎಚ್ಚರಿಕೆ ನೀಡಿದಳು. ಪಕ್ಕದಲ್ಲೇ ಇದ್ದ ಬಂಟಾ ಬಂಟಿ, ಆರು ಅಕ್ಕ, ನಮಗೆ ಕೊಡಗಿನ ಸ್ಪೆಷಲ್ ಚಾಕ್ಲೇಟ್ ಮರಿಬೇಡಿ ಎಂದು ಕೂಗಾಡಿದರು. ಈ ಸುಂದರ ಪಯಣ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಅರ್ಜುನ್ನಿಗೆ ಒಂದು ಹಳೆಯ ಕೇಸ್ ಫೈಲ್ ಸಿಗುತ್ತದೆ. ಅದರಲ್ಲಿ ಅವನ ಅಪ್ಪ ಮತ್ತು ರಾಜೇಗೌಡರ ಹೆಸರಿರುತ್ತದೆ.